ಬಾಗಪ್ಪ ಹರಿಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಪ್ರಕರಣವನ್ನ ಭೇದಿಸಿದ್ದಾರಂತೆ ವಿಜಯಪುರ ಪೊಲೀಸರು. ಗಾಂಧಿ ಚೌಕ್ ಪೊಲೀಸರಿಂದ ಹಂತಕರ ಬಂಧನವಾಗಿದೆ. ಪಿಂಟ್ಯಾ ಅಗರ್ಖೇಡ್ ಸೇರಿ ಒಟ್ಟು 4 ಬಂಧಿಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆರೋಪಿಗಳಾದ ಪಿಂಟ್ಯಾ, ರಾಹುಲ್, ಗದಿಗೆಪ್ಪ, ಸುದೀಪ್, ಕಾಂಬಳೆ ಬಂಧಿತರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಳೆ ದ್ವೇಷದ ಹಿನ್ನೆಲೆ ಅವರೇ ಕೊಲೆ ಮಾಡಿದ್ದಾರೆ ಅಂತ ಈ ಬಾಗಪ್ಪ ಹರಿಜನ್ ಅವರ ಕುಟುಂಬಸ್ಥರೇ ಗಂಭೀರ ಆರೋಪ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪಿಂಟ್ಯಾ ಸೇರಿದಂತೆ 4 ಕೂಡ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಟ್ ಈಗ ಅವರ ವಿಚಾರಣೆಯ ಬಳಿಕ ಗೊತ್ತಾಗಬೇಕು ಯಾವ ದ್ವೇಷ, ಯಾವ ಕಾರಣಕ್ಕೆ ಈ ಹತ್ಯೆ ಆಗಿದೆ ಅಂತ. ವಿಜಯಪುರ ಪೊಲೀಸರು ಆ ಆಯಾಮದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ದಿನಾಂಕ 11/2/2025 ವಿಜಯಪುರ ಸಿಟಿಯ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮದಿನಾ ನಗರದಲ್ಲಿ ರಾತ್ರಿ 9:30 ಗಂಟೆಗೆ ಪಿಂಟು ಮತ್ತು 4-5 ಜನ ದುಷ್ಕರ್ಮಿಗಳು ಸೇರಿ ಬಾಗಪ್ಪ ಹರಿಜನ್ ಇದನ್ನು ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಮತ್ತು ತಲವಾರು, ಕೊಡ್ಲಿ ಯಂತ್ರ ಆತನಿಗೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಸ್ಥಳದಲ್ಲಿ ಬಾಗಪ್ಪ ಹರಿಜನ್ ಮೃತಪಟ್ಟಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪ ಹರಿಜನನ ಮಗಳಾದಂತಹ ಗಂಗೂಬಾಯಿ ಹರಿಜನ್ ಇವಳು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 32/25 ಅಂಡರ್ ಸೆಕ್ಷನ್ 189 ಕ್ಲಾಸ್ 2, 191 ಕ್ಲಾಸ್ 2, 191 ಕ್ಲಾಸ್ 3, 352, 103, 190 BNS ಆ್ಯಕ್ಟ್ ಅಡಿಯಲ್ಲಿ ಮತ್ತು 25A ಆರ್ಮ್ಸ್. ಇವರು ಲಕ್ಷ್ಮಣ್ ಸಂಬರ್ಗಿ ಅಲ್ವಾ? ನಿಂಬರ್ಗಿ ಲಕ್ಷ್ಮಣ್ ನಿಂಬರ್ಗಿ ಇವರೇ ನೋಡಿ. ಅವತ್ತು ಇಟ್ಟಂಗಿ ಬಟ್ಟಿ ಪ್ರಕರಣದಲ್ಲಿ ಆ ಪಾಪದ ಕಾರ್ಮಿಕರಿಗೆ ಹೊಡೆದ್ರಲ್ಲ, ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಬಿಡಬೇಡಿ ಅಂತ. ಅವ್ರು ಹಂಗೆ ಹೊಡೆಸ್ಬಿಟ್ಟು ಅಲ್ಲಿ ಸಿದ್ಧದೂತರ ಗಾವಿ ಹತ್ರ ಹೇಳಿದ್ರಂತೆ, ಶೆಟ್ರಿಗೆ ಹೇಳಿ ಹಂಗೆ ಹೊಡೆದಿದ್ದೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೆ, ನಾನು ಹಿಂಸೆಗೆ ಪ್ರಚೋದನೆ ಯಾವತ್ತೂ ಮಾಡಲ್ಲ. ಹಿಂಸೆ ಕರೆಕ್ಟ್ ಅಲ್ಲ. ಆದರೆ ಕೆಲವೊಂದು ವಿಚಾರಗಳೇನಿರುತ್ತೆ ಗೊತ್ತಾ, ನೀವು ಶಾಂತಿ ಕಾಪಾಡಬೇಕು ಅಂದರೆ ಹಿಂಸೆಯಲ್ಲಿ ಯುದ್ಧವನ್ನು ಮಾಡಿ ಆಮೇಲೆ ಶಾಂತಿ ಕಾಪಾಡಬೇಕು ಅಂತೇಳಿ. ಈ ಅಶೋಕನ ಸ್ಟೋರಿ ಬರುತ್ತಲ್ಲ ನಮಗೆ ಹಿಸ್ಟ್ರಿಯಲ್ಲಿ, ದೊಡ್ಡ ಯುದ್ಧ ಆದ ನಂತರ ಆತ ರಕ್ಕಸದ ಅಂಗಡಿ ಅಲ್ಲ ಸಾರಿ ಭಾಳ ದೊಡ್ಡ ಯುದ್ಧ ಆಗುತ್ತೆ ಅಲ್ವಾ. ಯುದ್ಧ ಆದ ನಂತರ ಅವನಿಗೆ ಜ್ಞಾನೋದಯ ಆಗುತ್ತೆ, ಅವನು ಶಾಂತಿ ಪ್ರತಿಪಾದನೆಯನ್ನು ಮಾಡ್ತಾನೆ. ರಕ್ಕಸದ ಅಂಗಡಿ ಇಲ್ಲಿ ಇಲ್ಲಿ ವಿಜಯನಗರ ವಿಚಾರದಕ್ಕೆಲ್ಲಾಗಿದ್ದು. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಸಿದ್ದು ದುತ್ತರಗಾವಿ ನಮ್ಮೊಂದಿಗಿದ್ದಾರೆ. ಸಿದ್ದು, ಇದು ಅಷ್ಟು ಸುಲಭವಾಗಿ ಮ್ಯಾನೇಜ್ ಮಾಡುವಂಥದ್ದಲ್ಲ, ಆದರೂ ಕೂಡ ಅಲ್ಲಿ ಪೊಲೀಸರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೋಡಿ, ಅವರನ್ನು ಅರೆಸ್ಟ್ ಮಾಡಿದ್ರು. ನಮ್ಮ ಉದಯಗಿರಿ ಅವರಿಗೆ ಇನ್ನೂ ಸಿಕ್ಕಿಲ್ಲ ಅವನು. ಎಸ್ ಸಿದ್ದು, ಪ್ಲೀಸ್. ಏನು ನಟೋರಿಯಸ್ ಕಿಲ್ಲರ್ ಆದಂತ ಬಾಗಪ್ಪ ಹರಿಜನ್ನ ಹತ್ಯೆ ಪ್ರಕರಣ ಏನು ಇವತ್ತಿನ ದಿವಸ ಭೇದಿಸಿದ ವಿಜಯಪುರ ಪೊಲೀಸರು, ಹಂತಕರನ್ನು ಬಂಧಿಸಿದ ಗಾಂಧಿ ಚೌಕ್ ಪೊಲೀಸರು SP ಲಕ್ಷ್ಮಣ್ ನಿಂಬರ್ಗಿ, ASP ಶಂಕರ್ ಮಾರಿಹಳ್, SP ಹಟ್ಟಿ ಮತ್ತು DYSP ಬಸವರಾಜ್ ಎಲ್ಗಾರ್ ಮತ್ತು CPI ಪ್ರದೀಪ್ ತಳಕೇರಿ, PSI ರಾಜು ನೇತೃತ್ವದಲ್ಲಿ ನಡೆದಿದ್ದ ಕಾರ್ಯಾಚರಣೆಯಲ್ಲಿ ಕೇವಲ 24 ಗಂಟೆಯಲ್ಲಿ ಪ್ರಕರಣದ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ ಪೊಲೀಸರು. ಪ್ರಕಾಶ್ ಉರ್ಫ್ ಪಿಂಟ್ಯಾ ಅಗರ್ಖೇಡ್ ಸೇರಿ ಒಟ್ಟು 4 ಬಂಧನ ಆಗಿದೆ. ಅಕ್ಟೋಬರ್ 8, 2024 ಬಾಗಪ್ಪ ಶಿಷ್ಯನಿಂದ ಏನು ಹತನಾಗಿದ್ದ ರವಿ ಅಗರ್ಖೇಡ್ ತಮ್ಮ ಪ್ರಕಾಶ್ ಪಿಂಟ್ಯಾ ಇವನು A1 ಆರೋಪಿ ಆಗಿದ್ದು, ಉರ್ಫ್ ಏನು ಪಿಂಟ್ಯಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಅಗರ್ಖೇಡ್ ಇವರು ಒಂದು ಅಡ್ರೆಸ್ ಆಗಿದ್ದು, ರಾಹುಲ್ A2 ಆರೋಪಿಯಾಗಿದ್ದು ರಾಹುಲ್ ತಳಕೇರಿ, A3 ಆರೋಪಿ ಗದಿಕೆಪ್ಪ ಅಲಿಯಾಸ್ ಮಣಿಕಂಠ್ ದನಕೊಪ್ಪ, ಆಮೇಲೆ A4 ಆರೋಪಿ ಸುದೀಪ್ ಕಾಂಬಳೆ ಅಂತ ಬಂಧಿತರನ್ನು ಈಗ ಇವರೆಲ್ಲರೂ ಕೂಡ ಗೆಳೆಯರಾಗಿದ್ರು ಅನ್ನುವಂಥದ್ದು ಕೂಡ SP ಲಕ್ಷ್ಮಣ್ ನಿಂಬರ್ಗಿ ಅವರು ತಿಳಿಸಿದ್ದಾರೆ. ಥ್ಯಾಂಕ್ ಯು. ನಾನು ಅಶೋಕ ಚಕ್ರವರ್ತಿಯ ಸ್ಟೋರಿ ಹೇಳ್ತಾ ಇದ್ದ, ಕಳಿಂಗವಾರ್. ಅವನು ಕಳಿಂಗವಾರ್, ಈಗ ಅಶೋಕ ಅಂದೇ ಎಲ್ಲ, ಅಶೋಕ ಚಕ್ರ, ಅಶೋಕ ಸ್ತಂಭ, ಕಳಿಂಗವಾರ ಆಗುತ್ತೆ. ಕಳಿಂಗವಾರಲ್ಲಿ 25,000 ಜನ ಸತ್ತೋಗ್ಬಿಡ್ತಾರೆ. ಅದು ಇಂಡಿಯನ್ ಹಿಸ್ಟ್ರಿಯಲ್ಲಿ ನಡೆದಂಥ ಭಾಳ ಘೋರ ಇದ್ದು 25,000 ಜನ ಸತ್ತೋಗ್ಬಿಡ್ತಾರೆ. ಅಶೋಕ ನೋಡ್ತಾನಂತ ಹೊರಗೆ ಬಂದು ಎಲ್ಲ ಕೈಕಾಲು ಮುರಿದು, ಆಗ ಅವನಿಗೆ ಚೆಚ್ ಅಲ್ಲಿಂದ ಅವನು ಬುದ್ಧಿಸಮ್ಗೆ ಚೇಂಜ್ ಆಗ್ತಾನೆ. ಅಶೋಕ ಬೌದ್ಧಿಸಮ್ ಇಂಡಿಯಾದಲ್ಲಿ ಭಾಳ ಪ್ರವರ್ಧಮಾನಕ್ಕೆ, ಆಮೇಲೆ ಇಂಡಿಯಾದಲ್ಲೇ ಅದು ನಶಿಸಿ ಹೋಗುತ್ತೆ. ಅವನು ಶ್ರೀಲಂಕಾ ಕಳಿಸ್ತಾನೆ, ಚೈನಾ ಕಳಿಸ್ತಾನೆ. ಇವತ್ತು 7-8 ದೇಶಗಳಲ್ಲಿ ಬೌದ್ಧಿಸಮ್ ಇದ್ದರೆ ಅದು ಬಿಕಾಸ್ ಆಫ್ ಅಶೋಕ. ಇಲ್ಲಿ ಏನಾಗುತ್ತೆ, ಬೌದ್ಧ ಬಿಕ್ಕುಗಳದು ಆಮೇಲೆ ಇಲ್ಲೂ ಕೂಡ ಕೆಲವು ವಿಪರೀತಗಳಾಗ್ಲಿಕ್ಕೆ ಹೋಗುತ್ತೆ. ಹಿಂದೂ ಧರ್ಮ ಒಂಥರ ನಶಿಸಿ ಹೋಗೋದಕ್ಕೆ ಶುರುವಾಗುತ್ತೆ. ಅದೊಂಥರ ಅಲ್ಲಿ ಕಮ್ಯುನಿಸ್ಟ್ ಮೈಂಡ್ ಸೆಟ್ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಆಗ ಶಂಕರಾಚಾರ್ಯರು
ಎಂಟ್ರಿ ಆಗ್ತಾರೆ. ಶಂಕರಾಚಾರ್ಯ ಎಂಟ್ರಿ ಆದಾಗ ಇಲ್ಲಿದ್ದಂಥ ಕೆಲವು ಲೋಪದೋಷಗಳನ್ನು ಸರಿ ಮಾಡಿ ಅದನ್ನು ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ವ್ಯಾಖ್ಯಾನ ಬರೀತಾರೆ. ಮತ್ತೊಮ್ಮೆ ಹಿಂದೂ ಧರ್ಮ ಹಾಳಾಗುತ್ತೆ. ಆಗ ವಿವೇಕಾನಂದರು ಬರ್ತಾರೆ, ಮತ್ತೊಮ್ಮೆ ಹೊಸ ರೀತಿಯಲ್ಲಿ ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ಹೀಗೆಲ್ಲ ನಡೆದಿದೆ. ನಾನು ಯಾಕೆ ಹೇಳಿದೆ ಅಂತಂದರೆ, ಶಾಂತಿ ಸ್ಥಾಪನೆ ಆಗಬೇಕು ಅಂದರೆ ಒಂದು ವಾರ ಆಗಬೇಕಾಗುತ್ತೆ. ಓಕೆ. ಭಾಗಪ್ಪ ಹರಿಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಪ್ರಕರಣವನ್ನ ಭೇದಿಸಿದ್ದಾರಂತೆ ವಿಜಯಪುರ ಪೊಲೀಸರು. ಗಾಂಧಿ ಚೌಕ್ ಪೊಲೀಸರಿಂದ ಹಂತಕರ ಬಂಧನವಾಗಿದೆ. ಪಿಂಟ್ಯಾ, ಅಗರ್ಖೇಡ್ ಸೇರಿ ಒಟ್ಟು 4 ಬಂಧಿಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆರೋಪಿಗಳಾದ ಪಿಂಟ್ಯಾ, ರಾಹುಲ್, ಗದಿಗೆಪ್ಪ, ಸುಧೀರ್, ಕಾಂಬಳೆ ಬಂಧಿತರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಳೆ ದ್ವೇಷದ ಹಿನ್ನೆಲೆ ಅವರೇ ಕೊಲೆ ಮಾಡಿದ್ದಾರೆ ಅಂತ ಈ ಭಾಗಪ್ಪ ಹರಿಜನ್ ಅವರ ಕುಟುಂಬಸ್ಥರೇ ಗಂಭೀರ ಆರೋಪ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪಿಂಟ್ಯಾ ಸೇರಿದಂತೆ 4 ಕೂಡ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಟ್ ಈಗ ಅವರ ವಿಚಾರಣೆಯ ಬಳಿಕ ಗೊತ್ತಾಗಬೇಕು ಯಾವ ದ್ವೇಷ, ಯಾವ ಕಾರಣಕ್ಕೆ ಈ ಹತ್ಯೆ ಆಗಿದೆ ಅಂತ. ವಿಜಯಪುರ ಪೊಲೀಸರು ಆ ಆಯಾಮದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ದಿನಾಂಕ 11/2/2025 ವಿಜಯಪುರ ಸಿಟಿಯ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮದಿನಾ ನಗರದಲ್ಲಿ ರಾತ್ರಿ 9:30 ಗಂಟೆಗೆ ಪಿಂಟು ಮತ್ತು 4-5 ಜನ ದುಷ್ಕರ್ಮಿಗಳು ಸೇರಿ ಭಾಗಪ್ಪ ಹರಿಜನ್ ಇದನ್ನು ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಮತ್ತು ತಲವಾರು, ಕೊಡ್ಲಿ ಯಂತ್ರ ಆತನಿಗೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಸ್ಥಳದಲ್ಲಿ ಭಾಗಪ್ಪ ಹರಿಜನ್ ಮೃತಪಟ್ಟಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಭಾಗಪ್ಪ ಹರಿಜನನ ಮಗಳಾದಂತಹ ಗಂಗೂಬಾಯಿ ಹರಿಜನ್ ಇವಳು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 32/25 ಅಂಡರ್ ಸೆಕ್ಷನ್ 189 ಕ್ಲಾಸ್ 2, 191 ಕ್ಲಾಸ್ 2, 191 ಕ್ಲಾಸ್ 3, 352, 103, 190 BNS ಆ್ಯಕ್ಟ್ ಅಡಿಯಲ್ಲಿ ಮತ್ತು 25A ಆರ್ಮ್ಸ್. ಇವರು ಲಕ್ಷ್ಮಣ್ ಸಂಬರ್ಗಿ ಅಲ್ವಾ? ನಿಂಬರ್ಗಿ ಲಕ್ಷ್ಮಣ್ ನಿಂಬರ್ಗಿ. ಇವರೇ ನೋಡಿ, ಅವತ್ತು ಇಟ್ಟಂಗಿ ಬಟ್ಟಿ ಪ್ರಕರಣದಲ್ಲಿ ಆ ಪಾಪದ ಕಾರ್ಮಿಕರಿಗೆ ಹೊಡೆದ್ರಲ್ಲ, ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಬಿಡಬೇಡಿ ಅಂತ. ಅವ್ರು ಹಂಗೆ ಹೊಡೆಸ್ಬಿಟ್ಟು ಅಲ್ಲಿ ಸಿದ್ಧದೂತರ ಗಾವಿ ಹತ್ರ ಹೇಳಿದ್ರಂತೆ, ಶೆಟ್ರಿಗೆ ಹೇಳಿ ಹಂಗೆ ಹೊಡೆದಿದ್ದೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೆ, ನಾನು ಹಿಂಸೆಗೆ ಪ್ರಚೋದನೆ ಯಾವತ್ತೂ ಮಾಡಲ್ಲ. ಹಿಂಸೆ ಕರೆಕ್ಟ್ ಅಲ್ಲ. ಆದರೆ ಕೆಲವೊಂದು ವಿಚಾರಗಳೇನಿರುತ್ತೆ ಗೊತ್ತಾ, ನೀವು ಶಾಂತಿ ಕಾಪಾಡಬೇಕು ಅಂದರೆ ಹಿಂಸೆಯಲ್ಲಿ ಯುದ್ಧವನ್ನು ಮಾಡಿ ಆಮೇಲೆ ಶಾಂತಿ ಕಾಪಾಡಬೇಕು ಅಂತೇಳಿ. ಈ ಅಶೋಕನ ಸ್ಟೋರಿ ಬರುತ್ತಲ್ಲ ನಮಗೆ ಹಿಸ್ಟ್ರಿಯಲ್ಲಿ, ದೊಡ್ಡ ಯುದ್ಧ ಆದ ನಂತರ ಆತ ರಕ್ಕಸದ ಅಂಗಡಿ ಅಲ್ಲ ಸಾರಿ ಭಾಳ ದೊಡ್ಡ ಯುದ್ಧ ಆಗುತ್ತೆ ಅಲ್ವಾ. ಯುದ್ಧ ಆದ ನಂತರ ಅವನಿಗೆ ಜ್ಞಾನೋದಯ ಆಗುತ್ತೆ. ಅವನು ಶಾಂತಿ ಪ್ರತಿಪಾದನೆಯನ್ನು ಮಾಡ್ತಾನೆ. ರಕ್ಕಸದ ಅಂಗಡಿ ಇಲ್ಲಿ ಇಲ್ಲಿ ವಿಜಯನಗರ ವಿಚಾರದಕ್ಕೆಲ್ಲಾಗಿದ್ದು. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಸಿದ್ದು ದುತ್ತರಗಾವಿ ನಮ್ಮೊಂದಿಗಿದ್ದಾರೆ. ಸಿದ್ದು, ಇದು ಅಷ್ಟು ಸುಲಭವಾಗಿ ಮ್ಯಾನೇಜ್ ಮಾಡುವಂಥದ್ದಲ್ಲ, ಆದರೂ ಕೂಡ ಅಲ್ಲಿ ಪೊಲೀಸರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೋಡಿ, ಅವರನ್ನು ಅರೆಸ್ಟ್ ಮಾಡಿದ್ರು. ನಮ್ಮ ಉದಯಗಿರಿ ಅವರಿಗೆ ಇನ್ನೂ ಸಿಕ್ಕಿಲ್ಲ ಅವನು. ಎಸ್ ಸಿದ್ದು, ಪ್ಲೀಸ್. ಏನು ನಟೋರಿಯಸ್ ಕಿಲ್ಲರ್ ಆದಂತ ಭಾಗಪ್ಪ ಹರಿಜನ್ನನ ಹತ್ಯೆ ಪ್ರಕರಣ ಏನು ಇವತ್ತಿನ ದಿವಸ ಭೇದಿಸಿದ ವಿಜಯಪುರ ಪೊಲೀಸರು ಹಂತಕರನ್ನು ಬಂಧಿಸಿದ ಗಾಂಧಿ ಚೌಕ್ ಪೊಲೀಸರು SP ಲಕ್ಷ್ಮಣ್ ನಿಂಬರ್ಗಿ, ASP ಶಂಕರ್ ಮಾರಿಹಳ್, SP ಹಟ್ಟಿ ಮತ್ತು DYSP ಬಸವರಾಜ್ ಎಲ್ಗಾರ್ ಮತ್ತು CPI ಪ್ರದೀಪ್ ತಳಕೇರಿ, PSI ರಾಜು ನೇತೃತ್ವದಲ್ಲಿ ನಡೆದಿದ್ದ ಕಾರ್ಯಾಚರಣೆಯಲ್ಲಿ ಕೇವಲ 24 ಗಂಟೆಯಲ್ಲಿ ಪ್ರಕರಣದ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ ಪೊಲೀಸರು ಪ್ರಕಾಶ್ ಉರ್ಫ್ ಪಿಂಟ್ಯಾ, ಅಗರ್ಖೇಡ್ ಸೇರಿ ಒಟ್ಟು 4 ಬಂಧನ ಆಗಿದೆ. ಅಕ್ಟೋಬರ್ 8, 2024 ಭಾಗಪ್ಪ ಶಿಷ್ಯನಿಂದ ಏನು ಹತನಾಗಿದ್ದ ರವಿ ಅಗರ್ಖೇಡ್ ತಮ್ಮ ಪ್ರಕಾಶ್ ಪಿಂಟ್ಯಾ ಇವನು A1 ಆರೋಪಿ ಆಗಿದ್ದು, ಉರ್ಫ್ ಏನು ಪಿಂಟ್ಯಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಅಗರ್ಖೇಡ್ ಇವರು ಒಂದು ಅಡ್ರೆಸ್ ಆಗಿದ್ದು, ರಾಹುಲ್ A2 ಆರೋಪಿಯಾಗಿದ್ದು ರಾಹುಲ್ ತಳಕೇರಿ, A3 ಆರೋಪಿ ಗದಿಕೆಪ್ಪ ಅಲಿಯಾಸ್ ಮಣಿಕಂಠ್ ದನಕೊಪ್ಪ, ಆಮೇಲೆ A4 ಆರೋಪಿ ಸುದೀಪ್ ಕಾಂಬಳೆ ಅಂತ ಬಂಧಿತರನ್ನು ಈಗ ಇವರೆಲ್ಲರೂ ಕೂಡ ಗೆಳೆಯರಾಗಿದ್ರು ಅನ್ನುವಂಥದ್ದು ಕೂಡ SP ಲಕ್ಷ್ಮಣ್ ನಿಂಬರ್ಗಿ ಅವರು ತಿಳಿಸಿದ್ದಾರೆ. ಥ್ಯಾಂಕ್ ಯು. ನಾನು ಅಶೋಕ ಚಕ್ರವರ್ತಿಯ ಸ್ಟೋರಿ ಹೇಳ್ತಾ ಇದ್ದ, ಕಳಿಂಗವಾರ್. ಅವನು ಕಳಿಂಗವಾರ್, ಈಗ ಅಶೋಕ ಅಂದೇ ಅಲ್ಲ, ಅಶೋಕ ಚಕ್ರ, ಅಶೋಕ ಸ್ತಂಭ, ಕಳಿಂಗವಾರ ಆಗುತ್ತೆ. ಕಳಿಂಗವಾರಲ್ಲಿ 25,000 ಜನ ಸತ್ತೋಗ್ಬಿಡ್ತಾರೆ. ಅದು ಇಂಡಿಯನ್ ಹಿಸ್ಟ್ರಿಯಲ್ಲಿ ನಡೆದಂಥ ಭಾಳ ಘೋರ ಇದ್ದು 25,000 ಜನ ಸತ್ತೋಗ್ಬಿಡ್ತಾರೆ. ಅಶೋಕ ನೋಡ್ತಾನಂತ ಹೊರಗೆ ಬಂದು ಎಲ್ಲ ಕೈಕಾಲು ಮುರಿದು, ಆಗ ಅವನಿಗೆ ಚೆಚ್ ಅಲ್ಲಿಂದ ಅವನು ಬುದ್ಧಿಸಮ್ಗೆ ಚೇಂಜ್ ಆಗ್ತಾನೆ ಅಶೋಕ.
ಬೌದ್ಧಿಸಮ್ ಇಂಡಿಯಾದಲ್ಲಿ ಭಾಳ ಪ್ರವರ್ಧಮಾನಕ್ಕೆ, ಆಮೇಲೆ ಇಂಡಿಯಾದಲ್ಲೇ ಅದು ನಶಿಸಿ ಹೋಗುತ್ತೆ. ಅವನು ಶ್ರೀಲಂಕಾ ಕಳಿಸ್ತಾನೆ, ಚೈನಾ ಕಳಿಸ್ತಾನೆ. ಇವತ್ತು 7-8 ದೇಶಗಳಲ್ಲಿ ಬೌದ್ಧಿಸಮ್ ಇದ್ದರೆ ಅದು ಬಿಕಾಸ್ ಆಫ್ ಅಶೋಕ. ಇಲ್ಲಿ ಏನಾಗುತ್ತೆ, ಬೌದ್ಧ ಬಿಕ್ಕುಗಳದು ಆಮೇಲೆ 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 ಇಲ್ಲೂ ಕೂಡ ಕೆಲವು ವಿಪರೀತಗಳಾಗ್ಲಿಕ್ಕೆ ಹೋಗುತ್ತೆ. ಹಿಂದೂ ಧರ್ಮ ಒಂಥರ ನಶಿಸಿ ಹೋಗೋದಕ್ಕೆ ಶುರುವಾಗುತ್ತೆ. ಅದೊಂಥರ ಅಲ್ಲಿ ಕಮ್ಯುನಿಸ್ಟ್ ಮೈಂಡ್ ಸೆಟ್ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಆಗ ಶಂಕರಾಚಾರ್ಯರು ಎಂಟ್ರಿ ಆಗ್ತಾರೆ. ಶಂಕರಾಚಾರ್ಯ ಎಂಟ್ರಿ ಆದಾಗ ಇಲ್ಲಿದ್ದಂಥ ಕೆಲವು ಲೋಪದೋಷಗಳನ್ನು ಸರಿ ಮಾಡಿ ಅದನ್ನು ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ವ್ಯಾಖ್ಯಾನ ಬರೀತಾರೆ. ಮತ್ತೊಮ್ಮೆ ಹಿಂದೂ ಧರ್ಮ ಹಾಳಾಗುತ್ತೆ. ಆಗ ವಿವೇಕಾನಂದರು ಬರ್ತಾರೆ, ಮತ್ತೊಮ್ಮೆ ಹೊಸ ರೀತಿಯಲ್ಲಿ ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ಹೀಗೆಲ್ಲ ನಡೆದಿದೆ. ನಾನು ಯಾಕೆ ಹೇಳಿದೆ ಅಂತಂದರೆ, ಶಾಂತಿ ಸ್ಥಾಪನೆ ಆಗಬೇಕು ಅಂದರೆ ಒಂದು ವಾರ ಆಗಬೇಕಾಗುತ್ತೆ. ಓಕೆ.